ಮಾನ್ಯ ವೀರೇಂದ್ರ ಹೆಗಡೆಯವರು ಬಹುದೊಡ್ಡ ಕನಸನ್ನು ಕಂಡಿದ್ದಾರೆ. ಈ ದೇಶದ ವಿಶೇಷತೆ ಏನಂದ್ರೆ ಇತರರಿಗಾಗಿ ಬದುಕುವುದನ್ನ ಮತ್ತು ಮಾನವರ ಸೇವೆ ಮಾಡುವುದನ್ನ ಈ ಭಾರತ ಜೀವನದ ಈ ಮಣ್ಣಿನಲ್ಲೇ ನಮ್ಮ ಪೂರ್ವಜರು ಬೆಳೆಸಿದ್ದಾರೆ. ಅದರಲ್ಲೂ ವಿವೇಕಾನಂದರ ಆದಿಯಾಗಿ ಅವರು ಬಸವೇಶ್ವರರಿರ್ಬಹುದು, ವಿವೇಕಾನಂದರಾಗಿರ್ಬಹುದು, ಗಾಂಧೀಜಿ ಅವರಿರ್ಬಹುದು, ಅಂಬೇಡ್ಕರ್ ಆಗಿರ್ಬಹುದು, ಇವರೆಲ್ಲರ ಒಂದು ತಪಸ್ಸು ಏನಂತಂದ್ರೆ ಮನುಷ್ಯರು ಆನಂದದಿಂದ, ನೆಮ್ಮದಿಯಿಂದ, ಸುಖದಿಂದ ಒಂದು ಆನಂದದ ಜೀವನ ನಡೆಸಲಿ ಅನ್ನೋದೇ ಅವರ ಮೂಲ ಉದ್ದೇಶ. ಆತ್ಮೀಯರೇ, ಆದರೆ ಮನುಷ್ಯ ಅಜ್ಞಾನದಿಂದ, ತಿಳುವಳಿಕೆಯ ಕೊರತೆಯಿಂದ ತನ್ನ ಸುಂದರವಾದ ಬದುಕನ್ನ ಸ್ವಯಂಕೃತವಾಗಿ ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅದನ್ನು ಒಪ್ಕೊಳ್ತಾ ಇಲ್ಲ. ಅದರ ಬದಲಾಗಿ ನನ್ನ ಜೀವನ ಹಿಂಗಾಗಲಿಕ್ಕೆ ಕಾರಣ ಯಾರಂದ್ರೆ ಇವರು ಕಾರಣ, ಅವರು ಕಾರಣ, ಇದು ಕಾರಣ, ಅದು ಕಾರಣ ಅಂತೇಳಿ ನೆಪವಡ್ಡಿ ಇನ್ನೂ ಅಜ್ಞಾನಕ್ಕೆ ನಾವು ಜಾರ್ತಾ ಇದ್ದೇವೆ. ಇದನ್ನ ಎಲ್ಲಾ ಮಹಾತ್ಮರು ಚಾಟಿ ಇಟ್ಕೊಟ್ಟು ಹೇಳ್ತಾರೆ, ಅಲ್ಲ, ನಿನಗೆ ನೀನೇ ಕಾರಣ, ನಿನ್ನ ಬದುಕು ಹೀಗಾಗಿರ್ಲಿಕ್ಕೆ ಅದು ನೆಪ ಮಾತ್ರ, ಕುಂಟು ನೆಪ ಅದು. ನನ್ನ ಮನಸ್ಸಿನಲ್ಲಿ ಡಿಪ್ರೆಷನ್ ಬಂತು, ನಾ ಕುಡಿತಕ್ಕೊಳಗಾದೆ, ಹೆಂಡತಿ ಮಾತು ಕೇಳಿಲ್ಲ ಅಥವಾ ಮಕ್ಕಳ ಮಾತು ಕೇಳಿಲ್ಲ, ನಾನು ಹಾಳು ಮಾಡಿಕೊಂಡೆ, ನಾನು ಇದಕ್ಕೊಳಗಾದೆ ಅನ್ನೋದು ಇದೆಯಲ್ಲ, ಅದೊಂದು ಕುಂಟು ನೆಪ ಮಾತ್ರ. ಯಾರು ದುರ್ಬಲರಿದ್ದಾರೋ, ಯಾರು ಶಕ್ತಿಹೀನರಿದ್ದಾರೋ ಅಂಥವ್ರು ಮಾತ್ರ ಈ ಕೆಲಸಕ್ಕೆ ಜಾರ್ತಾರಂತ ವಿವೇಕಾನಂದ ಹೇಳ್ತಾರೆ. ಶಕ್ತಿಯನ್ನು ಬೆಳೆಸ್ಕೊಳ್ಳಿ, ನಿಮ್ಮ ಒಳಗಡೆ ಅನಂತವಾದ ಅದ್ಭುತವಾದ ಶಕ್ತಿಯನ್ನು ಬೆಳೆಸ್ಕೊಳ್ರಿ. ಜೀವನದ ದೊಡ್ಡ ಆನಂದ ಒಳಗಡೆ ಇದೆ, ನಾವು ಹೊರಗಡೆ ಎಲ್ಲೋ ಹುಡುಕ್ತಾ ಇದ್ದೇವೆ. ರಾಮಕೃಷ್ಣ ಪರಮಹಂಸರ ಹತ್ರ ಜೀವನದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ಆಗುತ್ತೆ. ರಾಮಕೃಷ್ಣ ಪರಮಹಂಸರು ದೇವಿ ಭಕ್ತಿಯಲ್ಲಿರೋರು, ಸದಾ ಭಗವಂತನ ನಾಮಸ್ಮರಣೆಯಲ್ಲಿ ಇರೋರು. ಹೀಗೆ ನಿಮ್ಮ ಹಾಗೆ ಒಂದು 10 ಜನ ಭಕ್ತರು ಅವ್ರು ನೋಡ್ಲಿಕ್ಕೆ ಬರ್ತಾರೆ. ಅವತ್ತನೇ ವಿದ್ಯಾವಂತರು ಎಲ್ಲರೂ. ಅವರ ವಿದ್ಯಾವಂತರು ಅವರು ಕೂಡ ಇಲ್ಲಿ ವಿದ್ಯಾವಂತರು ಅವಿದ್ಯಾವಂತರು ಅಂತ ಅಲ್ಲ, ಯಾರ್ಯಾರು ದುರ್ಬಲರಿದ್ದಾರೋ, ಯಾರ್ಯಾರು ತಮ್ಮೊಳಗಡೆ ಆನಂದ ಕಂಡುಕೊಳ್ಳಿಕ್ಕಾಗಲ್ಲ ಅವರೆಲ್ಲರೂ ವ್ಯಸನಿಗಳೇ ಆಗಿರ್ತಾರೆ. ಇನ್ನೊಂದು ರೀತಿಯಲ್ಲಿ ಈ ಜಗತ್ತಲ್ಲಿ ಇರೋರೆಲ್ಲರೂ ವ್ಯಸನಿಗಳೇ, ಒಂದಿಲ್ಲ ಇನ್ನೊಂದು ವ್ಯಸನ. ಅದನ್ನು ರಾಮಕೃಷ್ಣ ಹೇಳ್ತಾರೆ, ಎಲ್ಲರಿಗೂ ಒಂದು ಹುಚ್ಚು, ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು ಅಂತ ಹೇಳ್ತಾರೆ. ರಾಮಕೃಷ್ಣ ನೋಡ್ಲಿಕ್ಕೆ ಬಂದಾಗ ಅವನೊಬ್ಬ ದೂರಿಂದ ನೋಡ್ತಾನೆ, ನೋಡಿ ಗಮನಿಸ್ತಾನೆ. ರಾಮಕೃಷ್ಣ ನೋಡಿ ಅವನಿಗೆ ಬಹಳ ಆಶ್ಚರ್ಯ ಆಗತ್ತೆ. ಏನಿದು, ನನ್ನ ಸುಮಾರು 30 ವರ್ಷದಿಂದ ನಾನು ಕುಡಿತಾ ಇದ್ದೇನೆ. ಆ ಭಕ್ತನ ಮಾತನ್ನ ಹೇಳ್ತಾ ಇರೋದು ನಿಮಗೆ, ಬಂದಂತ ಭಕ್ತನ ಮಾತು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೇನೆ. ಅವನು ಹೇಳ್ತಾನೆ ಗೊತ್ತಾ, 30 ವರ್ಷದಿಂದ ನಾನು ಕುಡಿತಾ ಇದ್ದೇನೆ, ಆದ್ರೆ ಯಾವತ್ತೂ ಕೂಡ ನನಗೆ ರಾಮಕೃಷ್ಣರ ಹಾಗೆ ನನಗೆ ನಿಶೆ ಹತ್ತಿಲ್ಲ ಅಂತ ಹೇಳ್ತಾನೆ ಅವನು. ಈ ಶಬ್ದ ಕೇಳಿಸ್ಕೊಳ್ರಿ. ನಿಶೆ ಅಂದ್ರೆ ಒಂದು ರೀತಿ ಮತ್ತು, ಒಂದು ರೀತಿ ಉನ್ಮತ್ತತೆ ಬಂದಿಲ್ಲ ಅಂತ ರಾಮಕೃಷ್ಣ ನೋಡಿ ಆ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲ, ಅವನು ರಾಮಕೃಷ್ಣ ನೇರವಾಗಿ ಕೇಳೇ ಬಿಡ್ತಾನೆ. ನಿಮ್ಮದು ಯಾವ ಬ್ರ್ಯಾಂಡು ಅಂತ ಕೇಳ್ಬಿಡ್ತಾನೆ ಅವನು. ಕೇಳಿಸ್ಕೊಳ್ಳಿ, ಬಹಳ ಗಹನವಾದ ಮಾತು ಇದೆ ಮತ್ತು ನಮಗೆ ಅತ್ಯಂತ ವಿಚಾರಧಾರೆ, ನಾವು ಹೆಂಗ್ ವಿಚಾರ ಮಾಡ್ಬೇಕು ಅನ್ನೋದು ನಮಗೆ ಈ ಮಾತು ಘಟನೆ ಕಲಿಸ್ಕೊಡುತ್ತೆ. ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ, ನೀನು ಕುಡಿತೀಯಾ ಅಂತ ಕೇಳ್ತಾರೆ. ಹಾ, ಕುಡಿತೇನೆ. ಯಾಕಂದ್ರೆ 30 ವರ್ಷದಿಂದ ಇದನ್ನು ಕುಡಿತಾನೆ ಇದ್ದೇನೆ. ನನಗೆ ನಿಮ್ಮ ಹಾಗೆ ತೂರಾಡ್ಲಿಕ್ಕೆ ರಾಮಕೃಷ್ಣ ಹೀಗೆ ತೂರಾಡ್ತಾ ಇದ್ರು. ನೀವು ರಾಮಕೃಷ್ಣ ಭಾವಚಿತ್ರ ನೋಡ್ರಿ ಗೊತ್ತಾಗತ್ತೆ. ರಾಮಕೃಷ್ಣ ಹೀಗೆ ತೂರಾಡ್ತಾ ಇದ್ರು ಹೀಗೆ ಅದನ್ನ ನೋಡಿ ಅವ್ರು ಕೇಳಿಬಿಟ್ಟ, ನಿಮ್ದು ಯಾವುದು ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ನಾನು ಕಾಳಿ ಎಂಬ ನಾಮದ ಪಾನಾಮೃತವನ್ನು ಮಾಡಿದ್ದೇನೆ. ಏನು, ಕಾಳಿ ಎಂಬ ನಾಮದ ಸುದೆಯನ್ನು ನಾನು ಕುಡಿದಿದ್ದೇನೆ ಅನ್ನೋ ಮಾತನ್ನ ರಾಮಕೃಷ್ಣ ಆ ಭಕ್ತನಿಗೆ ಹೇಳ್ತಾರೆ. ಅವರಿಗೆ ಆಶ್ಚರ್ಯ ಆಗತ್ತೆ. ಅಂದ್ರೆ ಭಗವಂತನ ನಾಮ, ಭಗವಂತನ ಸಾನ್ನಿಧ್ಯ, ಭಗವಂತನ ಪೂಜೆ, ಭಗವಂತನ ಜೊತೆಗೆ ನಾವು ಒಡನಾಡೋದು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದು ನಮ್ಗೆ ಆನಂದವನ್ನ, ಉನ್ಮತ್ತತೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ. ಆತ್ಮೀಯ ಬಂಧುಗಳೇ, ಹಾಗಾಗಿ ಪರಮಾತ್ಮ ನಮ್ಮನ್ನು ಈ ಜಗತ್ತಿಗೆ ಕಳಿಸಿದ್ದು ಆನಂದವಾಗಿ, ನೆಮ್ಮದಿಯಿಂದ, ಸೌಖ್ಯವಾಗಿ ಇರ್ಲಿಕ್ಕೆ ಕಳಿಸಿದ್ದಾರೆ ಹೊರತು ನಾವು ಅಜ್ಞಾನದಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಿಕ್ಕಲ್ಲ. ಭಯದ ಜೀವನವನ್ನ, ಒಂದು ಕಷ್ಟದ ಜೀವನ
ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ನಮ್ಮ ಅಜ್ಞಾನ ಕಾರಣ ಹೊರತು ಬೇರೇನೂ ಇಲ್ಲ. ಸ್ವಾಮಿ ವಿವೇಕಾನಂದರು ಮಾತ್ರ ಹೇಳ್ತಾರೆ, ಯಾವ ಬ್ರಿಟಿಷರು ನಿಮ್ಮನ್ನು ಬೂಟ್ಗಾಲಲ್ಲಿ ಹೋದ್ರು ಅದೇ ಬ್ರಿಟಿಷರು ನನ್ನನ್ನು ಪೂಜೆ ಮಾಡ್ತಾರೆ. ಯಾಕೆ ಅಂತ ವಿವೇಕಾನಂದರು ಹೇಳ್ತಾರೆ, ಯಾಕಂದ್ರೆ ನಾನು ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಮೌಲ್ಯಗಳಲ್ಲಿ ನಾನು ವಿಶ್ವಾಸ ಇಟ್ಟೆ, ಆ ಮೌಲ್ಯಗಳು ನನ್ನನ್ನು ಕಾಪಾಡ್ತಾ ಇದ್ದಾವೆ. ಇವತ್ತು ಗಾಂಧೀಜಿ ಸತ್ಯ ಮತ್ತು ಅಹಿಂಸೆಯನ್ನು ಮೌಲ್ಯಗಳನ್ನು ಹಿಡ್ಕೊಂಡ್ರು, ಅವರು ಬೇರೆ ಹಿಡ್ಕೊಂಡಿಲ್ಲ. ಅವರು ಎರಡೇ, ಸತ್ಯ ಮತ್ತು ಅಹಿಂಸೆ ಅಂತಕ್ಕಂಥ ಮೌಲ್ಯಗಳನ್ನು ಹಿಡ್ಕೊಂಡ್ರು. ಇವತ್ತು ಅವರು ಅಜರಾಮರವಾಗಿದ್ದಾರೆ. ಅಂದ್ರೆ ಯಾರು ಮೌಲ್ಯಗಳನ್ನ, ಗುಣಗಳನ್ನ, ಸದಾಚಾರಗಳನ್ನ, ಸದ್ವಿಚಾರಗಳನ್ನ ತಾವು ತಮ್ಮ ಜೀವನದಲ್ಲಿ ಇಟ್ಕೊಳ್ತಾರೋ ಅವು ಅವರನ್ನ ಅತ್ಯಂತ ಸುರಕ್ಷಿತವಾಗಿ ಕಾಪಾಡ್ತವೆ. ಆತ್ಮೀಯರೇ, ಇವತ್ತು ಜಗತ್ತು ಇಷ್ಟು ಬಹಳ ಮುಂದುವರೆದ, ಭೌತಿಕ ಅನುಕೂಲಗಳು ಬಹಳ ಆಗಿದಾವೆ, ನಮಗೆ ಏನು ಕಡಿಮೆ ಇಲ್ಲ. ಆದ್ರೆ ಮನುಷ್ಯ ಶಾಂತಿಯನ್ನು ಕಳ್ಕೊಂಡಿದ್ದಾನೆ. ಯಾಕಂದ್ರೆ ನಾವು ಮೌಲ್ಯಗಳನ್ನು ಗೌರವಿಸ್ತಾ ಇರಲಿಲ್ಲ. ಹಿಂದೆ, ಶತಮಾನಗಳ ಹಿಂದೆ ಇಷ್ಟು ಭೌತಿಕ ಅನುಕೂಲಗಳು ಇರಲಿಲ್ಲ. ಟಿವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, AC ಇರಲಿಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು ಇರಲಿಲ್ಲ. ಗುಡಿಸಲ್ದಾಗ ಬದುಕ್ತಿದ್ರು, ಹೊಲದಲ್ಲಿ ಬದುಕ್ತಿದ್ರು, ಮರದ ಕೆಳಗೆ ಬದುಕ್ತಿದ್ರು. ಆದ್ರೆ ಅವರಿಗೆ ನಿಶ್ಚಿಂತತೆ ಇತ್ತು, ಅವರಿಗೆ ಆನಂದ ಇತ್ತು, ಅವರಿಗೆ ನೆಮ್ಮದಿ ಇತ್ತು. ಯಾಕಂದ್ರೆ ಅವರು ಮೌಲ್ಯಗಳನ್ನ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿದ್ರು. ರಾಮರಾಜ್ಯ ಹೆಂಗಾಗತ್ತೆ ಗೊತ್ತಾ? ಪ್ರತಿಯೊಬ್ಬನು ರಾಮನಾದಾಗ ಮಾತ್ರ ರಾಮರಾಜ್ಯ ಆಗತ್ತೆ. ರಾಮರಾಜ್ಯ ನಮ್ಗೆ ಯಾರು ತಂದು ಕೊಡಲ್ಲ. ಪ್ರತಿಯೊಬ್ಬ ವ್ಯಕ್ತಿ ರಾಮನಾಗಿ ಪರಿವರ್ತನೆ ಆಗಬೇಕಾಗತ್ತೆ. ಆ ಮನ ಪರಿವರ್ತನೆ ಆದಾಗ ಮಾತ್ರ ವ್ಯಕ್ತಿಗಳ ಒಂದು ಮಹತ್ತರವಾದ ಬದಲಾವಣೆ ಆಗುತ್ತೆ. ಆತ್ಮೀಯ ಬಂಧುಗಳೇ, ಹಾಗಾಗಿ ಈ ಮನ ಪರಿವರ್ತನೆಯ ಕಾರ್ಯವನ್ನ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸಮಾಜವನ್ನು ಕಟ್ಟು ಕೆಲಸ ಅಂದ್ರೆ ಇದೆ, ವ್ಯಕ್ತಿಗಳನ್ನ ಕಟ್ಟು ಕೆಲಸ ಅಂದ್ರೆ ಇದೆ. ಆ ವ್ಯಕ್ತಿಗಳನ್ನ ಮನ ಪರಿವರ್ತನೆ ಮಾಡಿ ಇವತ್ತು ಏನು ದೊಡ್ಡ ಒಂದು ಕ್ರಾಂತಿ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಧರ್ಮದ ಕಾರ್ಯ ಅಂದ್ರೆ ಇದೆ. ಧರ್ಮಕ್ಷೇತ್ರ, ಭಗವದ್ಗೀತೆ ಪ್ರಾರಂಭವಾಗದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ. ನಮ್ಮ ಮನೆಗಳು, ಮನಸ್ಸುಗಳೆಲ್ಲ ಕುರುಕ್ಷೇತ್ರ ಆಗಿದಾವೆ. ಅವುಗಳನ್ನ ಧರ್ಮಕ್ಷೇತ್ರ ಮಾಡ್ಬೇಕಂತಕ್ಕಂಥ ಒಂದು ದೊಡ್ಡ ಒಂದು ಮಹಾ ಉದ್ದೇಶದಿಂದ ವೀರೇಂದ್ರ ಹೆಗಡೆ ಅವರು ಇವತ್ತು ಈ ಭಾಗದಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ, ಎಲ್ಲಾ ಮನೆಗಳಿಗೆ ಆ ಒಂದು ಅದ್ಭುತವಾದ ಸೇವಾ ಕಾರ್ಯವನ್ನು ಹಲವಾರು ಯೋಜನೆಗಳ ಮೂಲಕ ಕೊಡ್ತಾ ಇದ್ದಾರಲ್ಲ. ಇದು ಸರ್ಕಾರವು ಮಾಡದೇ ಇರತಕ್ಕಂಥ ಕಾರ್ಯವನ್ನ ಪೂಜ್ಯ ಹೆಗಡೆ ಅವರು ಇವತ್ತು ಮಾಡ್ತಾ ಇದ್ದಾರೆ. ಆತ್ಮೀಯ ಬಂಧುಗಳೇ, ಅದು ಅವರ ಪಲ್ಲವಿ ಇತ್ತು. ಬೇಡ ನನಗೆ, ಯಾಕೆ ಎಲ್ಲವೂ ನನಗಿದೆ, ಎಲ್ಲಾ ಸಾಮರ್ಥ್ಯ ಇದೆ, ಎಲ್ಲಾ ಶಕ್ತಿ ಇದೆ, ಎಲ್ಲಾ ತಾಕತ್ತು ನನ್ನ ಒಳಗಡೆ ಇದೆ, ಹಾಗೆ ನನಗೆ ಆಗ್ಬೇಕು. ಭಿಕ್ಷುಕರು ನಿರ್ಮಾಣ ಮಾಡೋದು ಭಾರತೀಯ ಪರಂಪರೆ ಅಲ್ಲ, ರಾಜನನ್ನು ನಿರ್ಮಾಣ ಮಾಡೋದು. ತಾನೇ ಭಗವಂತನಿಗೆ ಕೊಡ್ತಕ್ಕಂಥ, ಭಗವಂತನಿಗೆ ಬೇಡ ಅಂತಕ್ಕಂಥ ಧೀರತೆಯನ್ನ, ವೀರತೆಯನ್ನ ಅಭ್ಯಾಸ ಮಾಡಿಸಿದ ರಾಷ್ಟ್ರ ನಮ್ಮದು, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ. ಹಾಗಾಗಿ ಈ ಕೊಟ್ಟಂತ ಸಹಾಯವನ್ನು ತಗೊಂಡು ನಾವು ಶಕ್ತಿಶಾಲಿಗಳಾಗಬೇಕು. 100 ಜನಕ್ಕೆ ಆ ಶಕ್ತಿಶಾಲಿ ತತ್ವವನ್ನು ನಾವು ಕೊಡುವ ಹಾಗೆ ಆಗ್ಬೇಕು. ಆ ರೀತಿಯಲ್ಲಿ ಆದಾಗ ಮಾತ್ರ ನಮ್ಮದೊಂದು ರಾಮರಾಜ್ಯ, ಸುಂದರ ಸಮಾಜ, ಸುಂದರ ವ್ಯವಸ್ಥೆ ಆಗುತ್ತೆ. ಆ ದಿಶೆಯಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಇವತ್ತಿನ ದಿನ ಬಂದಂತ ಅತಿಥಿಗಳು, ಉಪನ್ಯಾಸಕರು ಬಹಳ ಚೆನ್ನಾಗಿ ಮಾತನಾಡಿದರು. ಇದು ಶೋ ಮಾಡೋ ಕಾರ್ಯಕ್ರಮ ಅಲ್ಲ, ಇದು ನಿಜವಾಗ್ಲೂ ದೇಶವನ್ನೇ ಕಟ್ಟತಕ್ಕಂಥ ನಿಜವಾದ ಕಾರ್ಯಕ್ರಮ, ಇವುಗಳು ನೈಜ ಕಾರ್ಯಕ್ರಮ ಇವು. ಸೊ ಹಾಗಾಗಿ ಇದಕ್ಕೆಲ್ಲ ವಿಶೇಷವಾಗಿ ತಾಯಂದಿರು ತಮ್ಮ ಮನೆಯಲ್ಲಿ ಹೇಗಿರಬೇಕು, ತಮ್ಮ ತಂದೆ, ತಮ್ಮ ಮನೆಯವರ ಜೊತೆಗೆ, ತಮ್ಮ ಕುಟುಂಬದ ಜೊತೆಗೆ ನಿಜವಾಗಲೂ ಆ ಪ್ರೀತಿ ವಿಶ್ವಾಸದಿಂದ ಇದ್ರೆ ಯಾವ ವ್ಯಕ್ತಿ ಕೂಡ ಯಾವ ಹವ್ಯಾಸಕ್ಕೂ ಒಳಗಾಗಂಗಿಲ್ಲ. ಅದನ್ನ ನಾವೆಲ್ಲ ನಮ್ಮ ಮೌಲ್ಯಗಳನ್ನ ಮೈಗೂಡಿಸ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುವ ಸಂಕಲ್ಪವನ್ನು ನಾವು ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸಂಸ್ಥೆಯ ಸರ್ವರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ, ವಿಶೇಷವಾಗಿ ಇದರ ಅಧ್ಯಕ್ಷವನ್ನು ವಹಿಸಿಕೊಂಡಂತ ಯುವ ನೇತಾರಾದಂತ ವಿರೂಪಾಕ್ಷ ಗಾದಗೆ ಅವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಕರ್ತವ್ಯ ಇದೆ. ಈ ಕರ್ತವ್ಯವನ್ನು ಮಾಡಿದಾಗ ಮಾತ್ರ ಧರ್ಮ ಸಾರ್ಥಕತೆ ಬರುತ್ತೆ, ಜೀವನ ಸಾರ್ಥಕತೆ ಬರುತ್ತೆ. ಆ ದಿಶೆಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ ಅಂತ ಹಾರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೋರಾದ ಚಪ್ಪಳ ಕಟ್ಟಿ ಈ ಪ್ರಜ್ವಲನಕ್ಕೆ ತಾವೆಲ್ಲರೂ ಸಾಕ್ಷೀಭೂತರಾಗಿ ನಮ್ಮೊಂದಿಗೆ ಸಹಾಯ ಸಹಕಾರ ನೀಡಿ ನಮ್ಮೊಂದಿಗೆ ಆಶೀರ್ವಾದ ಮಾಡಬೇಕಾಗಿ ಎಲ್ಲ
ಬಸವ ಮನಸ್ಸುಗಳಲ್ಲಿ ಹೇಳಿ ನಿಮಗೂ ಕೂಡ ವಂದನೆಗಳನ್ನು ಹೇಳಿ ಈಗ ಒಂದು ವಚನ ನೃತ್ಯ ಪ್ರೀತಿ ರಾಜಶೇಖರ್ ಪಾಟೀಲ್ ಕಲಬುರಗಿ ಈ ಮಗಳಿಂದ ಒಂದು ವಚನವಾಗಿಸಿಕೊಂಡ ಕನ್ನಡ ನಾಡಿನ ಧೀಮಂತ ವ್ಯಕ್ತಿ, ಜೊತೆಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲೆಮೆರೆಯ ಕಾಯಿಯಂತೆ ಈ ನಾಡಿನುದ್ದಕ್ಕೂ ದೇಶದ ಉದ್ದಗಲಕ್ಕೂ ಸಂಚರಿಸಿ ಆರ್ಥಿಕ ವಿಚಾರಗಳನ್ನು ತಮ್ಮ ಜೊತೆ ಹಂಚಿಕೊಂಡ ಅಂತಕ್ಕಂಥ ಸದಾಶಿವದಿಂದ ಅವರಿಗೆ ಶರಣಾರ್ಥಿಗಳು. ಇನ್ನು ಇದೇ ವೇದಿಕೆಯಲ್ಲಿ ಡಾಕ್ಟರ್ ಜೀವ ಹತ್ತಿ ಸುಮಾರು 75-80 ಅಲ್ಲಂಪ್ರಭು ನವದಗಿರವರು 12 ದಿವಸಗಳ ಮಗುವಿದ್ದಾಗ ಅನೇಕ ತೊಂದರೆಗಳಲ್ಲಿ ಸಂಕಷ್ಟ ಇದ್ದಾಗ ಅವರು ಆಶೀರ್ವಾದ ಮಾಡಿ ಶುಶ್ರೂಷೆ ಮಾಡಿದ್ದು ಸಂಗಪ್ಪ ನಾವಲ್ಗಿಯವರು ನೆನಪಿದೆ ಅಂತ ಡಾಕ್ಟರ್ ಜೀವ ಹತ್ತಿ ಅವರಿಗೆ ಎಲ್ಲರಿಗೂ ಶರಣಾರ್ಥಿಗಳು. ವೇದಿಕೆ ಮೇಲಿನ ಪೂಜ್ಯ ಗುರುಗಳಿಗೆ ವಂದಿಸಿ ಇವತ್ತಿನ ಬಹಳ ಪೂಜಾ ಅವರು ಸತ್ಯವಾನ್ ತುಳಸಿರಾವ್ ಪಾಟೀಲ್ ರೈಟ್ ಸೈಡ್ಗೆ, ಬಸವ ಕಲ್ಯಾಣ ರಾಕೇಶ್ ರಮೇಶ್ ಚಿಂಚೋಳಿ ಅವರು ಯಾರೆಲ್ಲ ಡಿವೆಂಚರ್ ಮಾಡ್ತೀರಿ ಆ ಕಡೆ ರಿಜಿಸ್ಟರ್ ಇಡ್ತಾರೆ, ಸೈನ್ ಮಾಡಿ ಪರಮಪೂಜ್ಯ ಜ್ಯೋತಿರ್ಮಯನ ಸ್ವಾಮೀಜಿ ಅವ್ರು ಹೋಗ್ತಾ ಇದ್ದಾರೆ, ಬಿಡೋಣ. ಅನಿಲ್ ಕುಮಾರ್ ಮೂಲ್ಗೆ ಜಗತ್ತು ಇವತ್ತು ಬಹಳ ಅದ್ಭುತವಾದ ರೀತಿಯಲ್ಲಿ ಮುಂದುವರಿತಾ ಇದೆ. ಕಾರ್ಯಕ್ರಮ ರುದ್ರಮುನಿಯವರ ಮಾತುಗಳು ಮತ್ತೆ ಹಲವಾರು ಪ್ರಾಸ್ತಾವಿಕ ಮಾತುಗಳಿಂದ ತನ್ನ ಸಾರ್ಥಕತೆಯನ್ನು ಪಡ್ಕೊಂಡಿದೆ. ಯಾವ ಉದ್ದೇಶಕ್ಕೆ ಈ ಕಾರ್ಯಕ್ರಮವಾಗಿತ್ತೋ ಆ ಉದ್ದೇಶ ತನ್ನ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂತ ನಾನು ಹೇಳ್ಬೋದು. ನಿಜವಾಗ್ಲೂ ನಾವೆಲ್ಲರೂ ಇಲ್ಲಿ ವ್ಯಕ್ತಪಡ್ತಕ್ಕಂಥ ಅಭಿಪ್ರಾಯಗಳಂದ್ರೆ ನಂಬಿಕೆ ಮತ್ತು ವಿಶ್ವಾಸ ಇವು ಬಹಳ ದೊಡ್ಡ ಸಂಪತ್ತುಗಳು. ವಿವೇಕಾನಂದ ಕಡೆ ಹೇಳ್ತಾರೆ, ಪುಟ್ ದ ಕೆಮಿಕಲ್ಸ್ ಟುಗೆದರ್ ಕ್ರಿಸ್ಟಲೈಸೇಷನ್ ವಿಲ್ ಕಮ್ಸ್ ಇಟ್ಸ್ ಓನ್ ಅಂತ ಹೇಳಿ, ವಸ್ತುಗಳನ್ನು ಒಂದು ಕಡೆ ಸೇರಿಸಿ ಅದರ ಪರಿಣಾಮ ತಾನೇ ಬರುತ್ತೆ ಅಂತ ಹೇಳಿ. ಸೊ ಯಾವ ವ್ಯಕ್ತಿ ವಿಶ್ವಾಸತೆಯನ್ನು ಇಟ್ಕೊಳ್ತಾನೋ, ಯಾವ ವ್ಯಕ್ತಿ ನಂಬಿಕೆ ಇಟ್ಕೊಳ್ತಾನೋ, ಇವತ್ತು ಇಂತಹ ಬೃಹತ್ವಾದ ವಚನ ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿಜವಾಗ್ಲೂ ವೆಂಚರ್ಸ್ ಅಂದ್ರೆ ಒಂದು ರೀತಿ ಅಡ್ವೆಂಚರ್ ಇದ್ದಂಗೆ, ಇದು ಸಾಹಸ. ಇದು ಯಾವ ವ್ಯಕ್ತಿ ಕೂಡ ಮಹಾನಗರಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ ಹೊರತು, ಆದ್ರೆ ಒಂದು ತಾಲೂಕಿನಲ್ಲಿ 100 ಎಕರೆ ತಗೊಂಡು ಕೆಲಸ ಮಾಡ್ಬೇಕಂದ್ರೆ ಆ ಎದೆಗಾರಿಕೆ ಅದು 100 ಗುಂಡಿಗೆ ಇರಬೇಕಾಗುತ್ತೆ. ನಿಜವಾಗ್ಲೂ ಈ ಮಾತನ್ನ ನಾನು ಅತಿಶೋಕ್ತಿ ಹೇಳ್ತಾ ಇಲ್ಲ. ನಾನು 5ಕ್ಕೆ ಬಂದು 6ಕ್ಕೆ ಹೋಗ್ಬೇಕಿತ್ತು, ಅಲ್ಲಂಪ್ರಭು ಜೊತೆ ನನ್ನ ಮಾತುಕತೆ ಆಗಿತ್ತು. ಆದ್ರೆ ನಾನು ಇಷ್ಟು ಮೈ ಮರೆತು ಇದರಲ್ಲೇ ಕೂತ್ಕೊಂಡೆ ಅಂತಂದ್ರೆ ಏನಂದ್ರೆ ಈ ಸಂಸ್ಥೆಯ ಉದ್ದೇಶ, ಇಲ್ಲಿ ಕೆಲಸ ಮಾಡತಕ್ಕಂಥ ಈ ಯುವಕರ ಉದ್ದೇಶ ಏನಿದೆ ಅಂದ್ರೆ ಬಹುಜನ ಹಿತಾಯ ಬಹುಜನ ಸುಖಾಯ ಇದೆ ಹೊರತು ಸ್ವಾರ್ಥ ಅಲ್ಲ. ವಿವೇಕಾನಂದ ಹೇಳಿದ್ರು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ವಿವೇಕಾನಂದ ಹೇಳಿದ್ರು. ಯಾರು ಇತರರಿಗಾಗಿ ಬದುಕುತ್ತಾರೋ ಅವ್ರದೇ ಬದುಕು, ಮಿಕ್ಕಿದವರು ಇದ್ದು ಸತ್ತಂತೆ ಅಂತ ಮಾತನ್ನು ವಿವೇಕಾನಂದ ಹೇಳಿದ್ರು. ಆತ್ಮೀಯ ಬಂಧುಗಳೇ, ಇದು ಸಾಹಸ ಅಲ್ಲದೆ ಮತ್ತಿನ್ನೇನಿದೆ. ಇದನ್ನೇ ವಿವೇಕಾನಂದರ ಆದಿಯಾಗಿ ಬಸವೇಶ್ವರರಾಗಿರ್ಬೋದು ಎಲ್ಲ ಮಹಾತ್ಮರು ಹೇಳ್ತಾ ಇರೋದು ಅದನ್ನೇ. ರುದ್ರಮುನಿಯವರು ಭಾಷಣ ಹೇಳಿದ್ರು, ನಿನ್ನನ್ನ ಮೊದಲಿನ ಶ್ರೀಮಂತ ಅನ್ಕೋ, ಎವ್ರಿಥಿಂಗ್ ವಿಲ್ ಕಮ್ ಇಟ್ಸ್ ಓನ್,
ಎಲ್ಲವೂ ತನ್ನಿಂದ ತಾನೇ ಆಗತ್ತೆ. ಸಮಸ್ಯೆ ಏನಂತಂದ್ರೆ ನಾನು ಕೈಲಾಗದವನು, ನನಗಾಗಲ್ಲ, ನನಗೆ ಗೊತ್ತಿಲ್ಲ, ನನಗೇನು ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಈ ಗುಲಾಮಗಿರಿ, ಒಂದು ರೀತಿ ಸಣ್ಣತನ, ಈ ಸಂಕುಚಿತನ, ಇವೆಲ್ಲವನ್ನು ನಾವು ಅರಿವಿನಿಂದ, ತಿಳುವಳಿಕೆಯಿಂದ ಮತ್ತು ಕಾಯಕದ ತತ್ವದಿಂದ ಅವುಗಳನ್ನ ಹೊಡೆದು ಹಾಕಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಅವ್ರು ಹೇಳಿದ್ರು, ಈ ಧರ್ಮ, ಆರ್ಥಿಕತೆ, ಚಾಣಕ್ಯ ಒಂದ್ ಕಡೆ ಹೇಳ್ತಾನೆ, ಸುಖದ ಮೂಲ ಯಾವುದು? ಸುಖದ ಮೂಲವನ್ನು ಹೇಳ್ತಾರೆ ಅವರು. ರಾಜ್ಯದ ಮೂಲ ಯಾವುದು? ಧರ್ಮ. ಅಂದ್ರೆ ಆ ಧರ್ಮದ ಮೂಲ ಯಾವುದು? ಅರ್ಥ. ಸುಖದ ಮೂಲ ಧರ್ಮ, ಧರ್ಮದ ಮೂಲ ಯಾವುದು? ಅರ್ಥ. ನಮ್ಮ ದೇಶದಲ್ಲಿ ಇಷ್ಟು ಗೊಂದಲ ಮಾಡ್ಕೊಂಡಿದ್ದೇವೆ. ಹಣದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಬಹಳ ಗೊಂದಲವನ್ನು ಮಾಡ್ಕೊಂಡಿದ್ದೇವೆ ನಾವು. ಕನ್ಫ್ಯೂಷನ್, ಗೊಂದಲ. ನಾವೆಲ್ಲ ಸಾಧುಗಳು ಹೇಳ್ತೀವಿ ಹಣ ಮಾಡಬೇಡಿ ಅಂತ ಹೇಳಿ. ನಮ್ಮ ಈ ಹಿಪೋಕ್ರಸಿ ಅನ್ನೋದು ಏನಿದೆ, ಆಷಾಢಿ ಮೂರ್ತತನ ಅನ್ನೋದು ಏನಿದೆ ಅಂತಂದ್ರೆ, ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಯಾರು ಒಲ್ಲೆ ಅಂತಾರೋ, ಯಾರು ಬೇಡ ಅಂತಾರೋ ಅವ್ರನ್ನ ನಾವು ದೊಡ್ಡ ಮಾಡಿ ಕುಡಿಸ್ತಾ ಇದ್ದೇವೆ. ನಿಜವಾಗ್ಲೂ ನಿಜಾರ್ಥದಲ್ಲಿ ಒಲ್ ಅಂತ ಇದ್ದಾನೋ ಅಥವಾ ಇಲ್ಲಿದ್ದಕ್ಕೆ ಒಲ್ ಅಂತ ಇದ್ದಾನೋ ಅದು ಬಹಳ ಮುಖ್ಯ. ಬುದ್ಧನ ತ್ಯಾಗವನ್ನು ತ್ಯಾಗ ಅಂತ ಕರಿತೇವೆ ನಾವು. ನಮ್ಮ ಗುರುಗಳೊಂದು ಮಾತು ಹೇಳ್ತಿರ್ತಾರೆ, ಹಾಲು ವಲ್ಯ, ತುಪ್ಪ ವಲ್ಯ, ಮಜ್ಜಿಗೆ ವಲ್ಯ. ಯಾಕಂದ್ರೆ ಇಲ್ಲದಕ್ಕೆ ವಲ್ಯ ಅದು ಅಲ್ಲ. ಅದು ಎಲ್ಲವೂ ಇದ್ದು ನಾನು ವಲ್ಯ ಅಂತಂದ್ರೆ ಅದು ನಿಜವಾದ ಅರ್ಥ. ಅದಕ್ಕೆ ಅವ್ರು ಹೇಳಿದ್ರು, ಹಣವನ್ನು ಮೊದಲು ಗಳಿಸು, ಆಮೇಲೆ ತ್ಯಾಗವನ್ನು ಮಾಡು, ಅವಾಗ ನಿನಗೆ ಅದರ ನಿಜವಾಗ್ಲೂ ತ್ಯಾಗದ ಮಹತ್ವ ಗೊತ್ತಾಗುತ್ತೆ ಅನ್ನೋ ಮಾತು ಬಹಳ ಮಾರ್ಮಿಕವಾಗಿದೆ. ಇವತ್ತು ನಮ್ಮ ಯುವಕರು ರಾಜ ಆಗಿ ಬದುಕಬೇಕು, ಅವ್ರ ಒಂದು ರೀತಿ ಚಕ್ರವರ್ತಿಗಳಾಗಿ ಬದುಕಬೇಕು ಅಂತಂದ್ರೆ ಈ ಭೌತಿಕವಾದಂತ ವ್ಯವಸ್ಥೆಯಲ್ಲೂ ಕೂಡ ಅವರು ಅತ್ಯಂತ ಶ್ರೀಮಂತರಾಗಬೇಕಾಗಿದ್ದು ಬಹಳ ಮುಖ್ಯ. ನಾನು ಧರ್ಮವನ್ನ ಪಾಶ್ಚಾತ್ಯ ಕೊಡ್ತಾ ಇದ್ದೇನೆ, ಅದನ್ನು ಕೊಟ್ಟು ಅಲ್ಲಿ ಬರ್ತಕ್ಕಂಥ ಲಾಭವನ್ನ ಭಾರತವನ್ನು ಉದ್ಧಾರ ಮಾಡ್ಲಿಕ್ಕೆ ಆಗ್ತೇನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಶತಮಾನಗಳ ಹಿಂದೆ ಹೇಳಿದರು. ಅಂದ್ರೆ ಅವರು ಕೂಡ ಅದನ್ನ ಪ್ರೋತ್ಸಾಹಿಸ್ತಾರೆ. ಅವ್ರು ಹೇಳ್ತಾರೆ, ವೆಸ್ಟರ್ನ್ ಸೈನ್ಸ್ ಕಪಲ್ಡ್ ವಿತ್ ವೇದಾಂತ, ಇವು ಎರಡರ ಕಾಂಬಿನೇಷನ್ ಇದ್ದಾಗ ನಾವೊಂದು ಬಲಾಢ್ಯವಾದ ರಾಷ್ಟ್ರವನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಕೇವಲ ಹೇಗೆ ಕುರುಡ್ರು ಕಿವಿ ನೋಡಿದ್ರೆ ಕಿವಿನೇ ಆನೆ ಅನ್ಕೊಂಡ್ರು, ಅದರ ಹೊಟ್ಟೆಯನ್ನು ನೋಡಿದ್ರು ಇದೇ ಆನೆ ಅನ್ಕೊಂಡ್ರು, ಅದ್ರ ಕಾಲನ್ನು ಹಿಡಿದ್ರು ಇದೇ ಆನೆ ಅನ್ಕೊಂಡ್ರು. ಆದ್ರೆ ಜ್ಞಾನಿಗಳು ಹೇಳ್ತಾರೆ, ಅದು ಎಲ್ಲವೂ ಸೇರಿಸಿದಾಗೆ ಅದು ಪೂರ್ಣವಾದಂತ ಆನೆ. ಹಾಗಾಗಿ ಇಹದಲ್ಲಿ ಪರದಲ್ಲಿ ನಾವು ಯಶಸ್ವಿ ಆಗಬೇಕಾದ್ರೆ ಬಹುಶಃ 12ನೇ ಶತಮಾನದಲ್ಲಿ ಬಸವೇಶ್ವರ ಕಾಯಕ ಒಂದು ತತ್ವವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಈ ಕಾಯಕ ತತ್ವವನ್ನು ಹಿಡಿದ್ರೆ ಕೈಲಾಸವನ್ನೇ ಸೃಷ್ಟಿ ಮಾಡಬಹುದು ಅನ್ನೋದು ಈ ಯುವಕರು, ವಿಶೇಷವಾಗಿ ಅಲ್ಲಂ ಪ್ರಭು, ಅಲ್ಲಮ್ಮ ಅನ್ನೋ ಹೆಸರೇ ಎಷ್ಟು ಸೊಗಸಾಗಿದೆ ಅಲ್ಲ. ಸಿದ್ದೇಶ್ವರ ಅವರ ಸ್ವಾಮೀಜಿಯವರ ಮಾತನ್ನು ಕೇಳಬೇಕು, ಅಲ್ಲಮ್ಮ ಅಂದ್ರೆ ಬಯಲು ಅಂತ. ಬಯಲು ಯೋಗವನ್ನು ಜಗತ್ತಿಗೆ ಕೊಟ್ಟಂತ ಮಹಾಜ್ಞಾನಿ. ಶೂನ್ಯ ಫಿಟಾದಿಶ ಅಂತಂದ್ರೆ ನಾವೆಲ್ಲರೂ ತಪ್ಪು ತಿಳ್ಕೊಳ್ತೇವೆ. ಹಾಗಲ್ಲ, ಅಂದ್ರೆ ಎಲ್ಲವನ್ನೂ ಒಳಗೊಂಡವನು, ಎಲ್ಲವೂ ಇರ್ತಕ್ಕಂಥದ್ದು ಅನ್ನೋದದು ಅರ್ಥ. ಪರಿಪೂರ್ಣತೆ, ಅದು ಪೂರ್ಣತೆಯ ಲಕ್ಷಣ ಅದು. ಹಾಗಾಗಿ ನಮ್ಮ ಯುವಶಕ್ತಿ ಅಥವಾ ನಮ್ಮ ಜನ ನಿಜವಾಗ್ಲೂ ಈ ಹಣದ ಬಗ್ಗೆ, ಧರ್ಮದ ಬಗ್ಗೆ, ಈ ವ್ಯವಸ್ಥೆಗಳ ಬಗ್ಗೆ ಫಸ್ಟ್ ಕ್ಲಾರಿಫಿಕೇಶನ್ ಬೇಕು. ಆ ಕ್ಲಾರಿಫಿಕೇಶನ್ ಇತ್ತು ಅಂತಂದ್ರೆ, ವೇರ್ ದೇರ್ ಇಸ್ ಅ ವಿಷನ್, ಎಟರ್ನಿಟಿ, ಒಂದು ಅನಂತವಾದ ವಿಷನ್ ಇತ್ತಂದ್ರೆ ನಿಜವಾಗ್ಲೂ ಆ ಕೆಲಸ ಮಾಡುವಂತ ಸಾಮರ್ಥ್ಯ ಬರುತ್ತೆ, ಶಕ್ತಿ ಬರುತ್ತೆ. ನಾವು ಎಲ್ಲಾ ರೀತಿಯಲ್ಲೂ ಶಕ್ತಿಶಾಲಿ ಆಗಬೇಕು, ಆತ್ಮನಿರ್ಭರ ಭಾರತವಾಗಬೇಕು. ಆದ್ರೆ ಬಹಳ ಪ್ರಹಸನ ಏನಂತಂದ್ರೆ, ಇವತ್ತಿನ ಮಾನಸಿಕ ಸ್ಥಿತಿ ಏನಾಗ್ಬಿಟ್ಟಿದೆ ಅಂದ್ರೆ, ಏನು ದುಡಿಬಾರ್ದು, ಏನು ಮಾಡಬಾರ್ದು, ಏನು ಆಗಬಾರ್ದು, ಆದ್ರೆ ಶ್ರೀಮಂತ ಆಗ್ಬೇಕಂತಕ್ಕಂಥ ಈ ಮ್ಯಾಜಿಕ್ ಎಲ್ಲಿ ಇಲ್ಲ, ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವ್ಯಕ್ತಿ ಅದಕ್ಕೆ ಪರಿಶ್ರಮ ಪಡಬೇಕು, ಸಾಹಸ ಪಡಬೇಕು, ಅದಕ್ಕೆ ಒಂದು ತನ್ಮಯತೆ ಇರಬೇಕು, ಅವಾಗ ಅವನು ಯಶಸ್ಸನ್ನು ಸಾಧಿಸ್ತಾನೆ. ವಿವೇಕಾನಂದ ಹೇಳಿದ್ರು, ಅವ್ರು ಹೇಳಿದ್ರು 15 ವರ್ಷದ ಹಾದಿ ಅದು ಹೂವಿನ ಹಾಸಿಗೆ ಇರಲಿಲ್ಲ, ಮುಳ್ಳಿನ ಹಾಸಿಗೆ ಅಂತ ಹೇಳಿ. ವಿವೇಕಾನಂದ ಹೇಳ್ತಾರೆ, ಯಾವುದೇ ಶ್ರೇಷ್ಠವಾದ ಕಾರ್ಯ 3 ಹಂತಗಳಲ್ಲಿ ದಾಟ್ಕೊಂಡು ಹೋಗುತ್ತೆ. ಮೊದಲ ಜನಗಳು ನಿಮ್ಮನ್ನು ರೆಡಿಕ್ಯೂಲ್ ಮಾಡ್ತಾರೆ, ನಿಮ್ಮನ್ನ ಅಪಹಾಸ್ಯ ಮಾಡ್ತಾರೆ, ನೀವು ಅದಕ್ಕೂ ಬಗ್ಲಿಲ್ಲ ಅಂದ್ರೆ ನಿಮಗೆ ಆಪೋಸ್ ಮಾಡ್ತಾರೆ, ಅದಕ್ಕೂ ನೀವು ಬಗ್ಲಿಲ್ಲ ಅಂದ್ರೆ ಕೊನೆಗೆ ಬಂದು ನಿಮ್ಮನ್ನು ಸತ್ಕಾರ ಮಾಡ್ತಾರೆ, ನಿಮ್ಮನ್ನು ಸ್ವೀಕರಿಸ್ತಾರೆ. ಇದು ಪ್ರಪಂಚದ ರೀತಿ. 15 ವರ್ಷ ಇವತ್ತು ಆ ವಚನ ಸಂಸ್ಥೆಯ ವೈಭವವನ್ನು ಕೊಂಡಾಡ್ತಾ ಇದ್ದೇವೆ, ವಚನ ಸಂಸ್ಥೆಯ ಒಂದು ಕಾರ್ಯವೈಖರಿಯನ್ನು ನಾವು ಕೊಂಡಾಡ್ತಾ ಇದ್ದೇವೆ. ಅದರ ಹಿಂದೆ ಅಗಾಧವಾದ ತಪಸ್ಸಿದೆ. ಅಲ್ಲಂ ಪ್ರಭು ನಾನು ಹೊಗಳ್ತಾ ಇಲ್ಲ, ಇರುವ ಫ್ಯಾಕ್ಟ್ ಅನ್ನು ಹೇಳ್ತಾ ಇದ್ದೇನೆ ನಾನು. ಕೇಳಿ ಅವರಿಗೆ ಯಾವ ರೀತಿಯಲ್ಲೂ ಕೂಡ ವ್ಯಾವಹಾರಿಕತೆ ಇಲ್ವೇ ಇಲ್ಲ. ನಾನು ಯಾವ ಡೊನೇಷನ್ ತಗೊಳ್ಳೋನಲ್ಲ. ಗೊತ್ತಿದೆ, ರಾಮಕೃಷ್ಣ ಸ್ವಾಮಿಗಳು ಎಲ್ಲಿ ಹೋಗಿ ಯಾರ್ಯಾರು ಹೊಗಳವರು ಅಲ್ಲ.
ಆದ್ರೆ ಒಬ್ಬ ಯುವಕ, ಒಬ್ಬ ಸಾಮಾನ್ಯ ಯುವಕ ಇವತ್ತು ಅಸಾಮಾನ್ಯ ಸಾಧನೆ ಮಾಡಿದ್ರೆ ಇದ್ರ ಬಗ್ಗೆ ನಮಗೆ ಬಹಳ ದೊಡ್ಡ ಹೆಮ್ಮೆ ಇದೆ. ಇದು ಜಿಲ್ಲೆಯ ಹೆಮ್ಮೆ, ರಾಜ್ಯದ ಹೆಮ್ಮೆ, ರಾಷ್ಟ್ರದ ಹೆಮ್ಮೆ ಅಂತಕ್ಕಂಥದ್ದು ನಾವು ನಿಜವಾಗ್ಲೂ ಇದನ್ನು ಗೌರವಿಸಬೇಕು. ಹಾಗಾದಾಗ ಮಾತ್ರ ಈ ಭಾಗದಲ್ಲಿ ಯುವ ಉದ್ಯಮಿಯಾಗಿ ನೋಡಿದ್ರೆ ಉಳ್ಳವರು ಇದ್ದಾರೆ, 100 ಕೋಟಿ ಇದ್ದಾರೆ, ಆದರೆ ಅವ್ರಿಗೆ ಇನ್ನೊಬ್ಬರಿಗೆ ಮಾಡಬೇಕಂತಕ್ಕಂಥ ತುಡಿತ ಬಹಳ ಕಡಿಮೆ ಇದೆ. ಯಾರಿಗೆ ಹೃದಯವಂತರಿದ್ದಾರೋ, ಯಾರಿಗೆ ಮನಸ್ಸಿದೆಯೋ, ಯಾರಿಗೆ ಬುದ್ಧಿ ಇದೆಯೋ, ಯಾರಿಗೆ ನಿಜವಾದ ಮೌಲ್ಯಗಳಿದ್ದಾವೋ ಆ ಮೌಲ್ಯಗಳ ವ್ಯಕ್ತಿ ಮಾತ್ರ ಇತರರಿಗಾಗಿ ಮರಗ್ತಾನೆ, ಇತರರಿಗಾಗಿ ಚಿಂತಿಸ್ತಾನೆ, ಇತರರಿಗಾಗಿ ದುಡಿತಾನೆ. ಆ ದಿಶೆಯಲ್ಲಿ ನಿಜವಾಗ್ಲೂ ವಚನ ಈ ಸಮೂಹ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. 15 ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೇನೆ, ದೂರದಿಂದ ಎಲ್ಲವನ್ನು ಗಮನಿಸ್ತಾ ಇದ್ದೇನೆ. ಅವರಲ್ಲಿ ಒಂದು ಪ್ರಾಮಾಣಿಕತೆ ಇದೆ, ಅಲ್ಲಿ ಒಂದು ವಿಶ್ವಾಸತೆ ಇದೆ, ಅಲ್ಲಿ ಒಂದು ರೀತಿ ಮಾಡಲೇಬೇಕಂತಕ್ಕಂಥ ಒಂದು ಛಲ ಇದೆ. ವಿವೇಕಾನಂದ ಹೇಳಿದ, ಟೇಕ್ ಅಪ್ ಒನ್ ಐಡಿಯಾ, ಡ್ರೀಮ್ ಆಫ್ ಇಟ್, ಥಿಂಕ್ ಆಫ್ ಇಟ್, ಲೆಟ್ ಯುವರ್ ನರ್ವ್ಸ್ ವೈಬ್ರೇಟ್ ದಟ್ ಒನ್ ಐಡಿಯಾ ಅಂತ ವಿವೇಕಾನಂದ ಹೇಳ್ತಾರೆ. ಒಂದು ಗುರಿ ತಗೋ, ಒಂದು ಕನಸು ತಗೋ, ಒಂದನ್ನೇ ಕನಸು ಹಾಕು, ಅದನ್ನೇ ಮೇಲಕ್ಕೆ ಹಾಕು, ಅದನ್ನೇ ಓತಪ್ರೋತವಾಗಿ ತುಂಬಿಕೋ, ಅದು ನಿನ್ನ ಕಾಲ ಕೆಳಗೆ ಬರುತ್ತೆ ಅನ್ಲಿಕ್ಕೆ. ಬಹುಶಃ ಅವರು ಒಬ್ಬರೇ ಪ್ರಾರಂಭ ಮಾಡಿದರು, ಅದರ ಜೊತೆಗೆ ಇಬ್ಬರು ಸೇರಿದ್ರು, ಇವತ್ತು ಸಹಸ್ರಾರು ಜನ ಸೇರ್ತಾ ಇದ್ದಾರೆ. ಸಹಸ್ರಾರು ಜನಕ್ಕೆ ಆರ್ಥಿಕ ಸ್ಟೆಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಬಹಳ ಚೆನ್ನಾಗಿ ಹೇಳಿದರು, ಮಾರೋಡಿ ಹತ್ತೋರು ಏನಾಗುತ್ತೆ, ನೀವು ಕೊಟ್ಟಾಗ ಅವನು ಏನ್ ಮಾಡ್ತಾನೆ, ಅವ್ನು ಯಾಕೆ ನಿಶ್ಚಿಂತ ಇದು ಮಾಡ್ತಾನೆ. ಆ ನಿಶ್ಚಿಂತತೆ ಬರ್ಬೇಕಂದ್ರೆ ಸುರಕ್ಷತೆಯ ಭಾವ ನಮಗೆ ಬರಬೇಕು. ಆ ಸುರಕ್ಷತೆಯ ಭಾವವನ್ನ ಇವತ್ತು ಒಬ್ಬ ಯುವಕ ಬೀದರ್ ಜನತೆಗೆ ಅಷ್ಟೇ ಅಲ್ಲ, ಎಲ್ಲ ಜನರಿಗೂ ಸುರಕ್ಷತೆಯನ್ನು ಕೊಡ್ತಕ್ಕಂಥ ಒಂದು ಮಹಾ ಕಾರ್ಯವನ್ನ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅವರ ಕಾರ್ಯ ಅಭಿನಂದನಾರ್ಹ. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಬರುವ ದಿನಗಳಲ್ಲಿ ಎತ್ತರಕ್ಕೆ ಬೆಳೀಲಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ. ದೊಡ್ಡ ಕನಸುಗಳಿದ್ದಾವೆ, ಆ ಎಲ್ಲ ಕನಸುಗಳು ಪರಮಾತ್ಮನ ಕೃಪೆಯಿಂದ ಆ ಮೌಲ್ಯಗಳೊಂದಿಗೆ ಅದು ಈಡೇರಲಿ ಅನ್ನುವ ಮಾತನ್ನು ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ನಾನು ಈ ಅವಕಾಶಕ್ಕಾಗಿ ಅವರಿಗೆ ಅಭಿನಂದಿಸಿ, ಅವರ ತಂದೆ ತಾಯಿಗಳನ್ನು ನಾನು ನೋಡ್ತಾ ಇದ್ದೆ, ಕಳೆದ 16 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಅವರ ಮನೆ ಹೆಸರು ನಿಶ್ಚಿಂತ ನಿಲಯ. ಇವರು ಹೇಳಿದರು, ಯಾರು ಸಿದ್ದು, ಏನು ಹೆದರಿರು ಮನವೇ, ಅಂಜದಿರು ತನುವೆ, ನಿಜವನಿರುತ್ತು ನಿಶ್ಚಿಂತನಾಗಿರು ಅಂತೇಳಿ. ಹೌದಲ್ಲ, ಅವರು ನಿಶ್ಚಿಂತ ನಿಲಯದ ಪ್ರಾಡಕ್ಟು. ಅಂದ್ರೆ ಅವರಷ್ಟೇ ಅಲ್ಲ, ಎಲ್ಲರಿಗೂ ನಿಶ್ಚಿತತೆ ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಬ್ಬರು ಭಯದಿಂದ ಕೂಡಿದ್ದೇವೆ, ನಾವು ಎಲ್ಲರೂ ಭಯದಿಂದ ಬದುಕ್ತಾ ಇದ್ದೇವೆ. ಯಾರು ಒಬ್ಬರಿಗೂ ಕೂಡ ಒಂದು ಫೋನ್ ಕಾಲ್ ಬಂದ್ರೆ ಭಯ. ಅದನ್ನು ಚಾಣಕ್ಯ ಬಹಳ ಚೆನ್ನಾಗಿ ಹೇಳ್ತಾನೆ, ಭರ್ತೃಹರಿ ಬಹಳ ಚೆನ್ನಾಗಿ ಹೇಳ್ತಾನೆ, ಸೌಂದರ್ಯದಲ್ಲಿ ಅದು ನಾಶ ಆಗ್ತಕ್ಕಂಥ ಭಯ, ಪಂಡಿತನಿಗೆ ತಾನು ಸೋಲ್ತಕ್ಕಂಥ ಭಯ, ಹಣ ಇದ್ರೆ ಅದು ಹೋಗುತ್ತಂತಕ್ಕಂಥ ಭಯ. ಈ ಭಯ ಜಗತ್ತಿನಲ್ಲಿ ನಿರ್ಭಯತ್ವ ಕೊಡದೆ ಒಂದು ದೊಡ್ಡ ಕಾಯಕ. ಬಹುಶಃ ಆ ನಿರ್ಭಯತ್ವ, ಸೆಕ್ಯೂರಿಟಿ, ಮೆಂಟಲ್ ಸ್ಟೆಬಿಲಿಟಿ ಅದು ಕೊಡುವಂತಕ್ಕಂಥ ಒಂದು ಸಾಹಸವನ್ನ ಈ ಯುವಕರು ಮಾಡಿದ್ದಾರೆ. ವಿಶೇಷವಾಗಿ ಅಲ್ಲಂ ಪ್ರಭು ಮತ್ತೆ ಶಿವಕುಮಾರ್ ಅವರು, ಅವರ ತಂಡ, ಅವರ ಕಾರ್ಯ ಅತ್ಯಂತ ಅಭಿನಂದನಾರ್ಹ. ಇದು ಎತ್ತರಕ್ಕೆ ಬೆಳೀಲಿ, 100 ಕಾಲ ಈ ಸಮಾಜದ ಸೇವೆಯನ್ನು ಮಾಡಲಿ ಅಂತ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.